ಆತ್ಮೀಯ ನಮ್ಮ ಸಾವಯವ ರೈತ ಬಂಧುಗಳೇ, ಇವತ್ತೇನು ಒಂದು ಈ ಮೊನ್ನೆ ಆ್ಯಂಕರು ಒಬ್ಬರು ವಿಡಿಯೋ ಬಿಟ್ಟಿದ್ರು. ಸಾವಯವ ಕಬ್ಬನ್ನು ಬೆಳೆಯೋಕ್ಕಾಗಲ್ಲ, ಸುಳ್ಳು ಹೇಳ್ತಾರೆ, ಸಾವಯವ ಬೆಲ್ಲನ ಮಾಡೋಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿರಲ್ಲ, ಅದು ಅವ್ರಿಗೆ ಗೊತ್ತಿಲ್ಲದೇ ಹೇಳೋರೆ. ಅವ್ರಿಗೆ ಗೊತ್ತುಪಡಿಸ್ಬೇಕು ಅಂತಂದರೆ ನಾವುಗಳು ಬಲಾಢ್ಯರಾಗಬೇಕು. ಸಾವಯವ ರೈತರು ದೃಢ ನಿರ್ಧಾರದಿಂದ ನಾವು ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಏನು ನೋಡಿ, ಈಗ ನಾನು 4 ವರ್ಷ ಆಯ್ತು ಕಬ್ಬು ನಾಟಿ ಮಾಡಿ, ಯಾವುದೇ ರಾಸಾಯನಿಕ ಹಾಕಿಲ್ಲ, ಕಳೆನಾಶಕ ಹೊಡೆದಿಲ್ಲ. ನನ್ನ ಭೂಮಿ ನೋಡಿ ಕಳೆ ಹೆಂಗೈತೆ, ಕಬ್ಬು ಹೆಂಗೈತೆ. ಆ ಕಬ್ಬಿನ ಸೈಜ್ ನೋಡಿ, ಒಂದು ಕಬ್ಬು 2 kg ಬರ್ತದೆ. ಒಂದು ಗುಳಿನಲ್ಲಿ 25-30 ಕಬ್ಬು ಐತೆ. ಇಡೀ ತೋಟ 12 ಸಾಲಿನ ಸಾಲಿಗೆ 12 ಅಡಿ ಮಾಡ್ಕೊಂಡು ಒಳಗಡೆ ಸೊಪ್ಪು ಮಾಡ್ಕೊತಾ ಇದ್ದೀನಿ. ನಾನು ಸೊಪ್ಪು ಚೆಲ್ಕೊಂಡು ನಾನೇ ಅಂಗಡಿ ಇಟ್ಕೊಂಡು ನಾನೇ ಮಾರಾಟ ಮಾಡ್ತಾಯಿದ್ದೀನಿ. ಕೆಲವರು ಸುಳ್ಳು ಹೇಳ್ಕೊಂಡು ಅದನ್ನೇ ಬಂಡವಾಳ ಮಾಡ್ಕೊಂಡು ನನ್ನ ಇಂಚಾರ 12,000 ಜನ ಅವರೇ, 10,000 ಜನ ಅವರೇ ಅಂತ ಬಂಡವಾಳ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಇವತ್ತು ಇಷ್ಟು ನಿಜವಾದ ಸಾವಯವ ರೈತರಿಗೆ ತೊಂದರೆ ಆಯ್ತಾ ಇರೋದು. ದಯಮಾಡಿ ಖಂಡಿತ ಇದನ್ನು ನಾವು ಖಂಡಿಸ್ತೀವಿ. ಪಾಪ ಆ್ಯಂಕರು ಅವ್ರು ಗೊತ್ತಿಲ್ಲದೇ ಹೇಳಿಕೆ ಕೊಟ್ಟವ್ರೆ. ಅವ್ರು ಕೇಳೋ ತಪ್ಪಿಲ್ಲ ಅಂತ ನಾನು ಹೇಳೋದಿಲ್ಲ, ಮೋಸ ಮಾಡ್ತಾವ್ರೆ. ನೋಡಿ, ಕಬ್ಬು ಹಾರ್ವೆಸ್ಟಿಂಗ್ ಬರಬೇಕು ಅಂದರೆ 22 ಗಿಂಡು ಬರಬೇಕು. 22-24 ಗಿಂಡು ಬಂದರೆ ಅದು ಕಬ್ಬು ಹಾರ್ವೆಸ್ಟಿಂಗ್ ಬಂದದೆ ಅಂತ. ಇವತ್ತೇ ಅಲ್ಲ, ಅದು ಹಿಂದಿನಿಂದನೂ ಅದು ಬಂದಿರೋದು. ಸಕ್ಕರೆ ಬರಬೇಕು ಅಂತಂದರೆ ಶುಗರ್ ಫ್ಯಾಕ್ಟ್ರಿಯವರು 24 ಗಿಂಡು ಬಂದಿದೆಯಾ, 23 ಗಿಂಡು ಬಂದಿದೆಯಾ ಅಂತ ಬಂದು ಲೆಕ್ಕ ಹಾಕ್ಬಿಟ್ಟು ಕಬ್ಬು ಕಟಾವು ಮಾಡುವಂತಿದ್ರು. ಇವತ್ತು 15 ಗಿಂಡು, 14 ಗಿಂಡು, 12 ಗಿಂಡಿಗೆ ಕಬ್ಬು ಕಟಾವು ಮಾಡಿ ತಗೊಂಡು ಬೆಲ್ಲ ಮಾಡಿಸ್ತಾರೆ. ಬೆಲ್ಲ ಬರದೇ ಇರೋದ್ರಿಂದ ಅವರು ಇನ್ಕ್ಲೂಡ್ ಸಕ್ಕರೆ ಮಿಕ್ಸ್ ಮಾಡ್ತಾವ್ರೆ. ಇವ್ರು ಯಾರೋ ಮಾಡೋದಕ್ಕೆ ಯಾರಿಗೋ ಶಿಕ್ಷೆ ಕೊಡೋದು ಸರಿಯಲ್ಲ. ಕೆಲವರು ವೇದಿಕೆ ಎತ್ತಿ ವಾರಕ್ಕೊಂದಿನ ಜಮೀನು ಮುಖ ನೋಡ್ತಾರೆ, ವೇದಿಕೆ ಎತ್ತಿ ನಾನು ಸಾವಯವ ರೈತ ಅಂತ ಹೇಳ್ಕೊಳ್ಳೋದು, ಚಪ್ಪಳೆ ಹೊಡೆಸ್ಕೊಳ್ಳೋದು. ಅಂಥವ್ರು ಈ ವಿಚಾರನ ತಗೊಂಡೋಗಿ ಅವ್ರು ಮುಟ್ಟಿಸ್ಬೇಕು. ಈಗ ನಿಜವಾದ ಸಾವಯವ ರೈತರಿಗೆ ತೊಂದರೆ ಆಯ್ತದೆ. ಖಂಡಿತ ಸಾವಯವ ಅನ್ನೋದಕ್ಕೇನು, ರಾಸಾಯನಿಕ ಅನ್ನೋದಕ್ಕೇನು. ನೋಡಿ, ನನ್ನ ಪಕ್ಕದಲ್ಲಿ ಕಬ್ಬಿಗೆ ಕಳೆನಾಶಕ ಹೊಡೆದವನೆ, ಅವನು ರಾಸಾಯನಿಕ ಬಳಸ್ತಾನೆ, 50 ಟನ್ ಕಬ್ಬು ಬೆಳಿತಾನೆ. ಅವನು 50 ಟನ್ ಕಬ್ಬು ಬೆಳೆದು ಅವನು 80 ರೂಪಾಯಿ 100 ರೂಪಾಯಿ ಬೆಲ್ಲ ಅಂತಾನೆ. ನಾನು 20 ಟನ್ ಕಬ್ಬು ಬೆಳೆದು ಕಳೆ ಕಿತ್ತು ನನ್ನ ಭೂಮಿನಲ್ಲಿ ಕೈ ಬಾಯಿ ಮೋಟ್ ಮಾಡ್ಕೊಂಡು ನಾನು ಶ್ರಮ ಹಾಕಿ ಬೆವರು ಸುರಿಸೋದು, ನಾನು 20 ಟನ್ ಕಬ್ಬು ಬೆಳೆಯೋದು ನಾನು 80 ರೂಪಾಯಿ 100 ರೂಪಾಯಿ ಅಂತೀನಿ. ಮುಂದೆ ತಗ್ಲಿಕ್ಕೆ ತೊಗೋದು ವ್ಯತ್ಯಾಸ ಏನು? ಕಬ್ಬನ್ನ ನೋಡಿ, ಇವತ್ತು 10 ರೂಪಾಯಿಗೆ ಜ್ಯೂಸ್ ಕೊಡ್ತಾವ್ರೆ. ಯೂರಿಯಾ ಹಾಕ್ಬಿಟ್ಟು ಕಬ್ಬು ಬೆಳಿತಾರೆ, ಕಳೆನಾಶಕ ಹೊಡ್ಬಿಟ್ಟು ಕಬ್ಬು ಬೆಳಿತಾರೆ. 10 ರೂಪಾಯಿ ಕಬ್ಬನ್ನ ಜ್ಯೂಸ್ ಕೊಡ್ತಾರೆ, ಅವ್ರು ತಡ್ಕೊಳುತ್ತೆ. ನಾನು 20 ಟನ್ನು ಕಬ್ಬು ಬೆಳೆದು ಕಳೆ ಕಿತ್ತು ಶ್ರಮ ಹಾಕಿ ರಾಸಾಯನಿಕ ತೊಪ್ಪೆ ಹೊತ್ತು ಗಂಜ ಹೊತ್ತು ರೆಡಿ ಮಾಡ್ಕೊಂಡು ನಾನು 20 ಟನ್ ಕಬ್ಬು ಬೆಳೆಯೋನು ನಾನು 10 ರೂಪಾಯಿ ಕೊಟ್ಟರೆ ನಾನು ಉಳ್ಕೊಳ್ಳೋಕ್ಕಾಗದ? ಸಾಧ್ಯನೇ ಇಲ್ಲ. ಖಂಡಿತ ನೋಡಿ, ಸಾವಯವ ಯಾವುದು, ರಾಸಾಯನಿಕ ಯಾವುದು ಅಂತ ಗೊತ್ತುಪಡಿಸ್ಬೇಕು ಜನಕ್ಕೆ, ಈ ಸಮಾಜಕ್ಕೆ. ಸಮಾಜ ಕೆಡ್ತಿದೆ, ಜಿಲ್ಲಾಡಳಿತ ಕೂಡ ಎಚ್ಚೆತ್ಕೋಬೇಕು. ಮೋಸ ಅನ್ಯಾಯ ಬೇಕಾದಷ್ಟು ನಡೀತಾನೆ ಇದೆ. ಖಂಡಿತ ಇದನ್ನು ನಾವು ಖಂಡಿಸ್ತೀವಿ. ಇದ್ರ ಬಗ್ಗೆ ಜಾಗೃತ ಮೂಡಿಸ್ಬೇಕು. ಅಧಿಕಾರಿಗಳು, ಸಂಬಂಧಪಟ್ಟವರು ಇದಕ್ಕೆ ಏನು ಕ್ರಮ ತಗೋಬೇಕು. ಈಗ ಇಲ್ಲಿ ಏನು ಮಾಡ್ತಾವ್ರೆ ಅಂತಂದರೆ ನೋಡಿ, ಇವತ್ತು ಪ್ರಕೃತಿ ಇಷ್ಟೊಂದು 40 ಡಿಗ್ರಿಗೆ ಹೋಗ್ಬೇಕು ಅಂತಂದರೆ ನಾವು ಏನು ಹಾಳು ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಈಗ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ಇಲ್ಲ ಏನೋ ಒಂದು ಪ್ರಕೃತಿ ವಿಸ್ಮಯ ಇದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಅಲ್ಲಿ ಬೆಟ್ಟ ಕುಸಿದು ಬೀಳ್ಬೇಕಾದ್ರೆ ಕಾರಣನೂ ಏನು, ಇಲ್ಲಿ ಇಷ್ಟೊಂದು ಟೆಂಪ್ರೇಚರ್ ಜಾಸ್ತಿ ಆಗ್ಬೇಕಾದ್ರೆ ಕಾರಣ ಏನು ಅಂತಂದರೆ, ಇವತ್ತು ಭೂಮಿನಲ್ಲಿ ನಾವು ಬೋರ್ ಹಾಕ್ಸಿ 400 ಅಡಿ 500 ಅಡಿ ಕೇವ ನಿಂತ್ಕೊಂಡೈತೆ. ನಾವು ಎಷ್ಟೇ ನೀರು ಬಿಟ್ಟರು ಭೂಮಿಲಿ ಅದು ಬೆಳೆ ಇಳುವರಿ ಬರೋದಿಲ್ಲ. ಜೊತೆಗೆ ಭೂಮಿ ಕಾವು ಜಾಸ್ತಿಯಾಗಿ, ಆ ಕಡೆ ಸೂರ್ಯನ ಶಾಖ ಜಾಸ್ತಿಯಾಗಿ ಇವತ್ತು ಇಷ್ಟೊಂದು ಸೆಕೆ ಮತ್ತು ಬಿಸಿಲೆಲ್ಲ ಜಾಸ್ತಿ ಆಗಿರೋದು. ಅಲ್ಲಿ ಗುಡ್ಡ ಕುಸ್ಕೊಳ್ಬೇಕಾದ್ರೆ ಅಷ್ಟೇ, ಗುಡ್ಡ ಬಾಯಿ ಬಿಡ್ತದೆ. ಬೇಸಿಗೆಯಲ್ಲಿ ಮಳೆ ಹೋದಾಗ ನೀರು ತುಂಬ್ಕೊಂಡಾಗ ಮಡಕೆ ಹೊಡೆದೋಗುತ್ತೆ. ಹಿಂಗಾಗಿ ಇಷ್ಟೆಲ್ಲ ಅನಾಹುತಗಳು ಆಯ್ತಾ ಇರೋದ್ರಿಂದ ಇದು ಎಚ್ಚೆತ್ಕೋಬೇಕು. ಈ ಮುಂದಿನ ಪೀಳಿಗೆನ ನಾವು ಹೆಂಗೆ ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬ ಕೂಡ ಸಾವಯವ ಕೃಷಿ ಮಾಡೋದು, ಪ್ರತಿಯೊಬ್ಬ ರೈತ ಕೂಡ ಸಾವಯವ ಕೃಷಿ ಹೋಗಬೇಕು. ಜೊತೆಗೆ ಈ ಭೂಮಿ, ಪರಿಸರ, ಪ್ರಕೃತಿ ನಾವು ಪ್ರೀತಿಸಬೇಕು. ಈ ಪರಿಸರ ಅಂದರೆ ಏನು, ಪ್ರಕೃತಿ ಅಂದರೆ ಏನೂ ಗೊತ್ತಿಲ್ಲ. ಎಲ್ರಿಗೂ ದುಡ್ಡು ಮಾಡಬೇಕು, ನಾನು ಕಾರಲ್ಲಿ ಓಡಾಡಬೇಕು, ನಾನು AC ರೂಮ್ ಮಾಡಿಸ್ಕೋಬೇಕು. ಈ ನಿಟ್ಟಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಎಲ್ಲ ಹೆಂಡತಿ ಮಕ್ಕಳು ತೃಪ್ತಿಪಡಿಸೋಕ್ಕೋಸ್ಕರ ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿಲ್ಲ. ದಯಮಾಡಿ ನೀವು ಇದನ್ನು ಹೇಳಿಕೆನ ನಾವು ವಾಪಸ್ ಪಡ್ಕೋಬೇಕು. ಆ್ಯಂಕರ್ ಅವರು ತಿಳ್ಕೋಬೇಕು. ಬನ್ನಿ ನಮ್ಮ ಜಮೀನಿಗೆ, ನಾವು ತೋರಿಸ್ಕೊಡ್ತೀನಿ. ನಿಮಗೆ ಅನುಮಾನ ಇದ್ದರೆ ಯಾವ ಲ್ಯಾಬ್ಗೆ ಬೇಕಾದ್ರೆ ಅಳವಡಿಸ್ಕೊಳ್ಳಿ. ನನ್ನ ವಿರುದ್ಧ ಏನಾರು ಬಂದರೆ ನಾನು ಮುಂದೆ ಡಬಲ್ ದುಡ್ಡು ನಾನು ಕಟ್ಕೊಡ್ತೀನಿ. ನೀವು ಯಾವ ಶಿಕ್ಷೆ ಕೊಟ್ಟು ನಾನು ರೆಡಿ ಇದ್ದೀನಿ. ಖಂಡಿತ ನೀವು ಹೇಳಿಕೆನ ವಾಪಸ್ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.